ಸೃಷ್ಟಿ, ಸ್ಥಿತಿ ಮತ್ತು ಲಯಗಳೆಂಬುದು ಪ್ರಕೃತಿಯ ನಿಯಮ. ಯಾವುದೇ ಒಂದು ವಸ್ತು ಹುಟ್ಟಿದರೂ ಅದು ಕೆಲವು ಕಾಲವಿದ್ದು ಅನಂತರ ನಾಶವಾಗಲೇಬೇಕು. ಕ್ರಿಮಿಕೀಟಗಳಿಂದ ಪ್ರಾರಂಭಿಸಿ ಪಶುಪಕ್ಷಿಗಳು, ಪ್ರಾಣಿ ಜೀವರುಗಳು, ಮಾನವ ದಾನವ ದೇವತೆಗಳು ಎಲ್ಲರಿಗೂ ಜನ್ಮ, ಸ್ಥಿತಿ, ಮರಣಗಳು ಇದ್ದೇ ಇರುತ್ತವೆ. ಚರಾಚರವಾದ ಸ್ಥಾವರ ಜಂಗಮಾತಕ್ರವಾದ ಇಡೀ ಪ್ರಪಂಚಕ್ಕೂ ಹೀಗೆ ಹುಟ್ಟು, ಇರವು, ನಾಶಗಳು ಇರುತ್ತವೆ. ಈ ಮೂರು ಕ್ರಿಯೆಗಳನ್ನು ಕ್ರಮವಾಗಿ ಬ್ರಹ್ಮನು, ವಿಷ್ಣುವು ಹಾಗೂ ಶಿವನು ಮಾಡುತ್ತಾರೆ ಎಂದು ನಮ್ಮ ಪುರಾಣ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ಬ್ರಹ್ಮನು ಈ ವಿಶ್ವವನ್ನು ಸೃಷ್ಟಿಸುತ್ತಾನೆಂತಲೂ ಮಹಾವಿಷ್ಣುವು ಕಾಪಾಡುತ್ತಾನೆಂದು, ಪರಮೇಶ್ವರನು ಈ ವಿಶ್ವವನ್ನು ಸಂಹಾರ ಮಾಡುತ್ತಾನೆಂದು ನಮ್ಮ ಶಾಸ್ತ್ರಗಳು ಸಾರುತ್ತಿವೆ. ಹೀಗೆ ಅನಾದಿಯಾಗಿ ನಡೆಯುತ್ತಲೇ ಇದೆ. ಶಿವನನ್ನು ಸಂಹಾರಕರ್ತ ಎಂದರೆ ಈ ಸುಂದರವಾದ ವಿಶ್ವವನ್ನೆಲ್ಲ ನಾಶ ಮಾಡುವವನು ಎಂಬರ್ಥವನ್ನು ಮಾಡಿಕೊಳ್ಳಬಾರದು. ಸಂಹಾರ, ನಾಶ, ಮರಣ ಈ ಶಬ್ದಗಳೇ ನಮಗೆ ಕಿರಿಕಿರಿ ಮಾಡುತ್ತವೆ. ಒಂದು ಸುಂದರವಾದ ಮಗುವನ್ನು, ಒಬ್ಬ ಧಾರ್ಮಿಕನಾದ ರಾಜನನ್ನು, ಒಬ್ಬ ಬ್ರಹ್ಮನಿಷ್ಠನಾದ ತಪಸ್ವಿಯನ್ನು, ಒಬ್ಬ ಪತಿವ್ರತೆಯಾದ ಹೆಂಗಸನ್ನು, ಒಬ್ಬ ಆದರ್ಶನಾದ ಗುರುವನ್ನು ಪರಮೇಶ್ವರನು ಸಂಹಾರ ಮಾಡಿಬಿಡುತ್ತಾನೆ ಎಂದು ತಪ್ಪಾಗಿ ಅರ್ಥವನ್ನು ಮಾಡಿಕೊಳ್ಳಬಾರದು. ಹುಟ್ಟಿದ ಪ್ರಾಣಿಯು ಎಂದಾದರೂ ಸಾಯಲೇಬೇಕಲ್ಲವೇ? ಸತ್ತ ಪ್ರಾಣಿಯು ಮತ್ತೆ ಹುಟ್ಟಲೇಬೇಕಲ್ಲವೇ? ಇದು ಕಾಲಚಕ್ರ. ಈ ಜಗತ್ತಿನ ಸಂಹಾರ ಕಾರ್ಯಕ್ಕೆ ಪರಮಶಿವನು ನಿಮಿತ್ತನಾಗಿರುತ್ತಾನೆ ಅಷ್ಟೇ. ಅವನಿಗೆ ರಾಗದ್ವೇಷಾದಿ ದೋಷಗಳಾವುವೂ ಇರುವುದಿಲ್ಲ. ಶಿವನು ಸಂಹಾರಕನೆಂದರೆ ಒಳಗಿನ ಶತ್ರುಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಾದಿಗಳನ್ನು ನಾಶ ಮಾಡುವವನು ಎಂದರ್ಥ. ಮಾನವರಿಗೆ ಸಹಜವಾಗಿರುವ ಹಿಂಸೆ, ಸ್ವಾರ್ಥ, ದುರಹಂಕಾರ, ಅನ್ಫತ ಮುಂತಾದ ದೋಷಗಳನ್ನು ದೂರ ಮಾಡಿ ಅಂತಃಕರಣವನ್ನು ಶುದ್ಧವನ್ನಾಗಿ ಮಾಡುವ ವೈರಾಗ್ಯ ಚಕ್ರವರ್ತಿ ಎಂದರೆ ಪರಮೇಶ್ವರನೇ ಅಲ್ಲವೇ? ಬಾಹ್ಯ ವಿಷಯಭೋಗಗಳಲ್ಲಿರುವ ಆಸಕ್ತಿಯನ್ನು ದೂರ ಮಾಡಿ ಮಾನವರನ್ನು ಮಾಧವರನ್ನಾಗಿ ಮಾಡುವ ಮಂಗಳ ದೇವತೆಯೇ ಶಿವನು. ಈ ಪ್ರಪಂಚದ ಅಸಾರತೆಯನ್ನು, ಅನಿತ್ಯತೆಯನ್ನು, ನಶ್ವರತ್ವವನ್ನು ನಮಗೆ ತೋರಿಸಿ ನಮ್ಮನ್ನು ವೇದಾಂತದ ಕಡೆಗೆ ತಿರುಗಿಸುವ ಕಾರುಣ್ಯ ದೇವತೆ ಎಂದರೆ ಶಿವನೇ ಎಂದು ಧಾರಾಳವಾಗಿ ಹೇಳಬಹುದಲ್ಲವೇ?